ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಶನಿ ದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿ ದೇವರ ದರ್ಶನ ಸಾಧ್ಯವಾಗಲಿದೆ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಹೊಸಮನಿ ಪ್ರಕಾಶನದಿಂದ ಜಿಲ್ಲಾ ಮಟ್ಟದ ಹನಿಗವನ ಸಂಕಲನ. ಅಂಚೆ ಮೂಲಕ ಹನಿಗವನ ಕಳುಹಿಸಿ ಶಿಫಾ ಹೊಸಮನಿ. ಜನಾಂದೋಲನ ಕೇಂದ್ರದಿಂದ ವಿಚಾರಗೋಷ್ಠಿ. ಪ್ರಜಾಪ್ರಭುತ್ವದ ಭ್ರಮೆಯಲ್ಲಿ ಇದ್ದೇವೆ, ಸರ್ಕಾರಗಳು ಬಂಡವಾಳಶಾಹಿ ಪ್ರೇರಿತವಾಗಿವೆ. ದಿಲೀಪ್ ಕಾಮತ್. ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕ ಸ್ಥಿತಿ ಅಧೋಗತಿ. ಖಾಯಂ ಶಿಕ್ಷಕರು ಇಲ್ಲದೆ ಮಕ್ಕಳ ಕಲಿಕಾ ಸಾಮರ್ಥ್ಯ ಕುಸಿತ. ಸೈಯದ್ ಹಫೀಜುಲ್ಲಾ. ಬಿಜನಗೇರಾದಲ್ಲಿ ನೂತನ ಶ್ರೀ ಆಂಜನೇಯ ದೇವಸ್ಥಾನ ಉದ್ಘಾಟನೆ. ಮುರಿದು ಬಿದ್ದ ಗರುಡ ಸ್ತಂಭ, ತಪ್ಪಿದ ಭಾರೀ ಅನಾಹುತ. ಮುಂಗಾರು ಬೀಜ ದಿನೋತ್ಸವ. ಗುಣಮಟ್ಟದ ಬೀಜ ಉತ್ಪಾದನೆಯಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮುಂಚೂಣಿ. ಡಾಕ್ಟರ್ ಎಂ ಹನುಮಂತಪ್ಪ. ಮತ್ತು ನಗರದ ವಿವಿಧೆಡೆ ಪೊಲೀಸರ ದಾಳಿ. ಗಾಂಜಾ ಸೇವಿಸಿದ 3 ಯುವಕರ ವಶಕ್ಕೆ. ಪ್ರಕರಣ ದಾಖಲು. ಹೊಸಮನಿ ಪ್ರಕಾಶನ ವತಿಯಿಂದ ಜಿಲ್ಲಾ ಮಟ್ಟದ ಹನಿಗವನ ಸಂಕಲನ ಹೊರತರುವ ಉದ್ದೇಶದಿಂದ ಕವಿ, ಕವಯಿತ್ರಿ ಹಾಗೂ ಯುವಕರು, ವಯೋಮಾನದವರು ತಮ್ಮ ಸ್ವರಚಿತ ಹನಿಗವನ ರಚನೆ ಮಾಡಿ ಜೂನ್ 6ರೊಳಗೆ ಅಂಚೆ ಮೂಲಕ ಕಳುಹಿಸಬೇಕು ಎಂದು ಹೊಸಮನಿ ಪ್ರಕಾಶನದ ಪ್ರಧಾನ ಕಾರ್ಯದರ್ಶಿ ಶಿಫಾ ಹೊಸಮನಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹನಿಗವನ ರಚನೆಗೆ ಯಾವುದೇ ಛಂದಸ್ಸು ಇಲ್ಲ, ಸುಸಂಬದ್ಧವಾಗಿ ಕಾವ್ಯಾತ್ಮಕವಾಗಿ ರಚನೆ ಮಾಡಬೇಕು. 6 ಸಾಲಿಗಿಂತ ಕಡಿಮೆ ಇರಬಾರದು, 11 ಸಾಲಿಗಿಂತ ಹೆಚ್ಚಿರಬಾರದು ಎಂದರು. ಹನಿಗವನ ಹೆಸರಿನಲ್ಲಿ ಉಪನಯನ ಕಳುಹಿಸಿದಲ್ಲಿ ಪರಿಗಣಿಸುವುದಿಲ್ಲ. ದೇವರ ಹೆಸರಿನಲ್ಲಿ ಹನಿಗವನ ಸ್ವೀಕರಿಸುವುದಿಲ್ಲ. ಉಳಿದ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಹನಿಗವನ ರಚನೆ ಮಾಡಬಹುದಾಗಿದೆ. ಮುಕ್ತ ಅವಕಾಶ ಕಲ್ಪಿಸಿದೆ. ಹನಿಗವನ ರಚನೆಯಲ್ಲಿ ವೈಯಕ್ತಿಕ ನಿಂದನೆಗಳು ಇರಬಾರದು ಎಂದು ತಿಳಿಸಿದರು. ಹನಿಗವನ ರಚನೆಗೆ ಜಿಲ್ಲೆಯವರಿಗೆ ಮಾತ್ರ ಅವಕಾಶ. ಬೇರೆ ಜಿಲ್ಲೆಯಿಂದ ಜಿಲ್ಲೆಯಲ್ಲಿ ನೆಲೆಸಿರುವವರು ಭಾಗವಹಿಸಬಹುದಾಗಿದೆ. ಹನಿಗವನ ರಚನೆ ಮಾಡಿ ವಾಟ್ಸಪ್ ಮೊಬೈಲ್ ಸಂಖ್ಯೆಯೊಂದಿಗೆ ವಿಳಾಸ ಕಳುಹಿಸಿಕೊಡಬೇಕೆಂದರು. ಆಯ್ಕೆಯಾದ ಹನಿಗವನ ಹಿಂತಿರುಗಿಸಲಾಗುವುದಿಲ್ಲ. ಆಯ್ಕೆಯಾದ ನಂತರ ಮಾಹಿತಿ ನೀಡಲಾಗುತ್ತದೆ. ಕೊನೆ ದಿನಾಂಕ 10/6/2025 ನಂತರ ಬಂದ ಹನಿಗವನಗಳನ್ನು ಪರಿಗಣಿಸಲಾಗದು. ಕೊನೆಯ ದಿನಾಂಕದೊಂದಿಗೆ ಅಂಚೆ ಮೂಲಕ ಕಳುಹಿಸಿಕೊಡಬೇಕು ಎಂದು ತಿಳಿಸಿದರು. ಕವಿಗಳು ಹಾಗೂ ಕವಿಯತ್ರಿಯರಿಗಾಗಿ ಈ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಇದು ನಮ್ಮ ಹೊಸಮನಿ ಪ್ರಕಾಶನ ರಾಯಚೂರಿನ ಬಹುದಿನದ ಯೋಜನೆ. ವಿದ್ಯಾರ್ಥಿಗಳಿಂದ ಹಿಡಿದು ಯಾವುದೇ ವಯೋಮಾನದವರು ತಮ್ಮ ಸ್ವರಚಿತ ಹನಿಗವನ ಕಳುಹಿಸಬಹುದು. ಒಟ್ಟಾರೆ ಕನ್ನಡ ಭಾಷೆಯದ್ದಾಗಿರಬೇಕು. ಒಬ್ಬರು ಒಂದು ಹನಿಗವನ ಮಾತ್ರ ಬೆಳಕಂಡ ವಿಳಾಸಕ್ಕೆ ಕಳಿಸಬಹುದು. ಹನಿಗವನಕ್ಕೆ ಯಾವುದೇ ಛಂದಸ್ಸು ಇರುವುದಿಲ್ಲ, ಆದರೆ ಸುಸಂಬದ್ಧವಾಗಿ ಕಾವ್ಯಾತ್ಮಕವಾಗಿ ಇರಬೇಕು. ಹನಿಗವನವು 6 ಸಾಲಿಗಿಂತ ಕಡಿಮೆ ಇರಬಾರದು, ಹಾಗೆಯೇ 11 ಸಾಲುಗಳಿಗಿಂತ ಹೆಚ್ಚಿರಬಾರದು. ಹನಿಗವನದ ಹೆಸರಲ್ಲಿ ಚುಟುಕುಗಳನ್ನು ಕಳಿಸಿದರೆ ಪರಿಗಣಿಸಲಾಗುವುದಿಲ್ಲ. 11 ಸಾಲಿಗಿಂತ ಹೆಚ್ಚಿರುವ ಕವನಗಳನ್ನು ಪರಿಗಣಿಸಲಾಗದು. ದೇವರ ಸ್ತುತಿಯ ಹನಿಗವನ ಸ್ವೀಕರಿಸುವುದಿಲ್ಲ. ಉಳಿದ ಯಾವುದೇ ವಿಷಯದ
ಹನಿಗವನಗಳಿಗೆ ಮುಕ್ತ ಅವಕಾಶವಿದೆ. ವೈಯಕ್ತಿಕ ನಿಂದನೆಗಳಿರಬಾರದು. ರಾಯಚೂರು ಜಿಲ್ಲೆಯವರಿಗೆ ಮಾತ್ರ ಈ ಅವಕಾಶ. ಜಿಲ್ಲೆಯಿಂದ ಹೊರಗೆ ವಲಸೆ ಹೋದವರು, ಬೇರೆ ಜಿಲ್ಲೆಯಿಂದ ಈ ಜಿಲ್ಲೆಯಲ್ಲಿ ನೆಲೆಸಿದವರು ಭಾಗವಹಿಸಬಹುದು. ನೆಲೆಸಿದ ವರ್ಷಗಳ ಮಿತಿಯಿಲ್ಲ. ಭಾಗವಹಿಸುವ ಕವಿಗಳು, ಕವಿಯತ್ರಿಯರು ತಮ್ಮ ವಿಳಾಸವನ್ನು ಸ್ಪಷ್ಟವಾಗಿ ಬರೆದು ವಾಟ್ಸಪ್ ಮೊಬೈಲ್ ನಂಬರ್ ಹಾಕಿ ಪತ್ರದೊಂದಿಗೆ ಕಳಿಸಲು ವಿನಂತಿ. ಸಂಪಾದಕರ ತೀರ್ಮಾನವೇ ಅಂತಿಮ. ತಿರಸ್ಕೃತ ಹನಿಗವನಗಳನ್ನು ಹಿಂದಿರುಗಿಸಲಾಗುವುದಿಲ್ಲ. ಆಯ್ಕೆಯಾದ ಹನಿಗವನಗಳನ್ನು ವಾಟ್ಸಪ್ ಮೂಲಕ ತಿಳಿಸಲಾಗುವುದು. ಹನಿಗವನಗಳನ್ನು ನಮಗೆ ತಲುಪಿಸುವಂತೆ ಕಳಿಸುವ ಕೊನೆಯ ದಿನಾಂಕ 10/6/2025, 10 ಜೂನ್ 2025. ನಂತರ ಬಂದವುಗಳನ್ನು ಪರಿಗಣಿಸುವುದಿಲ್ಲ. ಹಾಗಾಗಿ ಕೊನೆಯ ದಿನಾಂಕದೊಳಗೆ ಅಂಚೆ ಬಾರ್ ಕೊರಿಯರ್ ಮುಖಾಂತರ ಕೆಳಗಿನ ವಿಳಾಸಕ್ಕೆ ಕಳಿಸಲು ಕೋರಲಾಗಿದೆ. ರಿಜಿಸ್ಟರ್ಡ್ ಅಂಚೆ ಕಳಿಸಿದರೆ ಸೂಕ್ತ. ನಮ್ಮ ವಿಳಾಸ: ಬಶೀರ್ ಅಹಮದ್ ಹೊಸಮನಿ, ಅಧ್ಯಕ್ಷರು, ಹೊಸಮನಿ ಪ್ರಕಾಶನ, ಕನ್ನಡ ದಿಂಡಿನ ನಿಲಯ, ಮನೆ ಸಂಖ್ಯೆ 14-2-2215, ಬಾರ್ 9, ಅಮರೇಶ್ವರ ನಗರ, ಬಸ್ತಿಯಾಳ, ರಾಯಚೂರು. ಪಿನ್ ಕೋಡ್ 584. ಈ ಸಂದರ್ಭದಲ್ಲಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಹೊಸಮನಿ, ಉಪಾಧ್ಯಕ್ಷ ಪರ್ವೀನ್ ಹೊಸಮನಿ, ಖುಷಿ ಹೊಸಮನಿ ಸೇರಿದಂತೆ ಇತರರಿದ್ದರು. ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಂಚಿಕೊಂಡಿದ್ದಾರೆ. ಪ್ರಜಾಪ್ರಭುತ್ವದ ಭ್ರಮೆಯಲ್ಲಿ ಸಿಲುಕಿಕೊಂಡಿದ್ದೇವೆ ಎಂದು ಸಾಮಾಜಿಕ ಚಿಂತಕ ದಿಲೀಪ್ ಕಾಮತ್ ಹೇಳಿದರು. ಅವರು ಇಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದಿಂದ ಆಯೋಜಿಸಲಾಗಿದ್ದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾರತ ಪರಿಕಲ್ಪನೆ ವ್ಯವಸ್ಥೆ, ಜನ ಬದುಕಿನ ವೈರುಧ್ಯಗಳು ವಿಷಯದ ಮೇಲೆ ಮಾತನಾಡಿದರು. ಸ್ವಾತಂತ್ರ್ಯದ ನಂತರ ದೇಶದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂದಿತು ಎಂದು ಸಂತಸದಲ್ಲಿ ಇದ್ದವರಿಗೆ ಬಂಡವಾಳಶಾಹಿ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಿ ಪಡೆದಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೂರದೃಷ್ಟಿಯ ಸಂವಿಧಾನ ದೇಶದ ಜನರಿಗೆ ಅಭಯ ಮತ್ತು ಅಭಾವ ಮುಕ್ತಿಯನ್ನು ನೀಡಿತು. ಆದರೆ ಪ್ರಜಾಪ್ರಭುತ್ವವನ್ನು ಅಸ್ಥಿರಗೊಳಿಸಿ ಸಂವಿಧಾನ ಆಶಯಗಳಿಗೆ ವಿರುದ್ಧವಾದ ಬೆಳವಣಿಗೆಗಳು ನಡೆಯುತ್ತಿವೆ. ದೇಶದ ಜನರಿಗೆ ಉದ್ಯೋಗ ಖಾತ್ರಿ ಪಡೆಯಲು 55 ವರ್ಷ ಬೇಕಾಯಿತು. ಆರೋಗ್ಯ, ಶಿಕ್ಷಣ, ಕಾಯ್ದೆಗಳು ಇದ್ದರೂ ಅಸ್ಥಿರಗೊಳಿಸಲಾಗಿದೆ. ದೇಶದ ಜನರು ಪ್ರಜಾಪ್ರಭುತ್ವ ಪಡೆದ ಸಂಭ್ರಮದಲ್ಲಿ ಜವಾಬ್ದಾರಿಯನ್ನೇ ಮರೆತು ಬಿಟ್ಟರು. ಇಂದು ಮಾತನಾಡುವವರು ಅಪರಾಧವಾಗಿ ಭಯಗ್ರಸ್ತ ಪ್ರಜಾಪ್ರಭುತ್ವದಲ್ಲಿ ಇರುವಂತಾಗಿದೆ. ಕಳೆದು ಹೋದ 70 ವರ್ಷಗಳ ಪ್ರಜಾಪ್ರಭುತ್ವ ಸುಳ್ಳು ಮಾಡುವ ಕೆಲಸ ನಡೆಯುತ್ತಿದೆ. ಬಡ ಮಧ್ಯಮ ವರ್ಗದ ಜನರು ನರೇಂದ್ರ ಮೋದಿ ಆಡಳಿತದಲ್ಲಿ ಪರಿವರ್ತನೆ ಹೆಸರಿನಲ್ಲಿ ಅಭದ್ರಗೊಳಿಸುವ ಕೆಲಸ ಮಾಡಿದ್ದಾರೆ. ವ್ಯವಸ್ಥೆ ಬದಲಾದಾಗ ಹೊರತು ಪ್ರಜಾಪ್ರಭುತ್ವ ಉಳಿಸಲು ಸಾಧ್ಯವಿಲ್ಲ. ಜನರು ಯಾರನ್ನ ಆಯ್ಕೆ ಮಾಡುತ್ತೇವೆ ಎನ್ನುವುದು ಮುಖ್ಯವಾಗುತ್ತದೆ. ಕ್ರಿಮಿನಲ್ಗಳು ಬಂಡವಾಳಶಾಹಿಗಳನ್ನು ಆಯ್ಕೆ ಮಾಡುತ್ತಿರುವ ಪರಿಣಾಮವೇ ಪ್ರಜಾಪ್ರಭುತ್ವದ ದಾರಿ ತಪ್ಪಿ ಹೋಗಿದೆ. ದೇಶಕ್ಕೆ ಬ್ರಿಟಿಷರು ಬಂದಿದ್ದು ಕೇವಲ ಮಸಾಲೆ ಪದಾರ್ಥ ಪಡೆಯಲು ಅಲ್ಲ, ಇಲ್ಲಿ ಸಂಪತ್ತನ್ನೇ ಹೊತ್ತೊಯ್ಯಲು. ಹತ್ತಿ, ಕಲ್ಲಿದ್ದಲು ಸೇರಿದಂತೆ ಎಲ್ಲವನ್ನೂ ಇಂಗ್ಲೆಂಡ್ ತೆಗೆದುಕೊಂಡು ಹೋದರು. 1881ರಲ್ಲಿ ಜ್ಯೋತಿಬಾ ಫುಲೆ ಅಂದೇ ಹೇಳಿದರು, ಪ್ರಜಾಪ್ರಭುತ್ವದ ನಂತರವೂ ನದಿ ನೀರು, ಹೆಣ್ಣು ಮಕ್ಕಳು ತಿನ್ನುವ ಭಕ್ಷಕರು ಹುಟ್ಟಿಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ಕೇವಲ ಚುನಾವಣೆಗೆ ಸೀಮಿತವಾಗಿದೆ. ಬಂಡವಾಳಶಾಹಿಗಳು ಸರ್ಕಾರಗಳನ್ನು ನಿಯಂತ್ರಿಸುತ್ತಿದ್ದು, ನೀತಿ ರೂಪಕರು ಜನರ ಪರವಾಗುವ ಬದಲು ಕೈಗಾರಿಕೆ, ಷೇರು ಮಾರುಕಟ್ಟೆ ಪರವಾಗಿ ನಿಲ್ಲುವಂತಾಗಿದೆ. 1994ರ ನಂತರ ದೇಶ ಸಾರ್ವಭೌಮತ್ವ ಕಳೆದುಕೊಂಡು ಅಮೆರಿಕಕ್ಕೆ ಹೋಗುವುದೇ ಸ್ವರ್ಗ ಎಂಬ ಭಾವನೆ ಹುಟ್ಟಿಸಲಾಗಿದೆ. ಚುನಾವಣಾ ವ್ಯವಸ್ಥೆ ಬದಲಾದಾಗ ಹೊರತು ಪ್ರಜಾಪ್ರಭುತ್ವದ ಬದಲಾವಣೆ ನಿರೀಕ್ಷಿಸಲಾಗುತ್ತಿಲ್ಲ. ನಮ್ಮ ಗ್ರಾಮದಿಂದಲೇ ಅಭಿವೃದ್ಧಿ ಕನಸು ನಾವೇ ಕಾಣಬೇಕಿದೆ. ನಮ್ಮಿಂದಲೇ ಬದಲಾವಣೆ ಪ್ರಾರಂಭವಾಗಬೇಕಿದೆ. ಎಲ್ಲ ಅಂಗಗಳು ವೈಫಲ್ಯವಾಗಿರುವಾಗ ವ್ಯವಸ್ಥೆ ಬದಲಾವಣೆ ನಮ್ಮೆಲ್ಲರ ಹೊಣೆಯಾಗಬೇಕಿದೆ. ಸಮಾಜದಲ್ಲಿರುವ ಅನೇಕ ವೈರುಧ್ಯಗಳನ್ನು ಮೆಟ್ಟಿ ನಿಲ್ಲುವ ಬದಲಾವಣೆ ಕಾಣುವ ಮನಸ್ಸು ನಮ್ಮದಾಗಬೇಕು ಎಂದರು. ರಾಜ್ಯ, ಸಂವಿಧಾನ, ವ್ಯವಸ್ಥೆ ಇದೆಲ್ಲದರ ಕುರಿತು ಸಮಗ್ರವಾದ ಒಂದು ತಿಳುವಳಿಕೆ, ಅದರಿಂದ ಒಂದಿಷ್ಟು ಪ್ರೇರಣೆಯನ್ನು ಪಡೆದಿದ್ದೀವಿ. ಈ ವಿಷಯ ಏನಿದೆಯಲ್ಲ, ಇದು ನಮ್ಮ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಎದೆಯಾಳದ ಆಶೆ ಆಗಿರ್ತಕ್ಕಂಥ ಈ ಭಾಗದ ನಿಜವಾದ ಶೈಕ್ಷಣಿಕ ಮತ್ತು ಆರೋಗ್ಯ, ಉದ್ಯೋಗದ ಹಕ್ಕು ಇವುಗಳ ಪ್ರಶ್ನೆ ಈಗ ಮುಂದೆ ಬರಬೇಕು ಅನ್ನೋ ಕಾರಣದಿಂದ ಮಾಡಿದಂಥ ಈ ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ. ಈ ಕೇಂದ್ರದ ಬಗ್ಗೆ ಒಂದೇ ಒಂದು ವಾಕ್ಯದ ಮಾತು ಹೇಳಬೇಕಂದ್ರೆ, ಇದೊಂದು ಸಂಘಟನೆ ಅಲ್ಲ. ಹೈದರಾಬಾದ್ ಕರ್ನಾಟಕ ಇದೊಂದು ಸಮಿತಿ ಅಲ್ಲ, ಇದೊಂದು ಸಂಘಟನೆ ಅಲ್ಲ. ಇದು ಜನಪರವಾಗಿ ನಮ್ಮ ಭಾಗದಲ್ಲಿ ಜನರ ಸಲುವಾಗಿ ಹೋರಾಡ್ತಕ್ಕಂಥ ಎಲ್ಲ
ಸಂಘಟನೆಗಳಿಗೆ ಒಂದು ಕೇಂದ್ರ ಇರುವುದು ವೇದಿಕೆ ಅನ್ನೋದನ್ನು ಸ್ಪಷ್ಟಪಡಿಸ್ಕೋಬೇಕಾಗಿದೆ. ಹೀಗಾಗಿ ಎಲ್ಲ ಸಂಘಟನೆಗಳು ಯಾರು ನಿಜವಾಗಿಯೂ ಎದೆಯಾಳದಿಂದ ಜನಪರವಾಗಿ ಯೋಚನೆ ಮಾಡ್ತಾರೆ, ನೀವು ಇದ್ರ ಸದಸ್ಯರಾಗ್ಬೋದು, ಪದಾಧಿಕಾರಿಗಳಾಗ್ಬೋದು, ಅಧ್ಯಕ್ಷರಾಗ್ಬೋದು, ಇದು ನಿಮ್ಮದಿದು. ಹೀಗಾಗಿ ಇದು ಯಾವುದೇ ಒಂದು ಪಕ್ಷಕ್ಕೆ ಸಂಬಂಧಪಟ್ಟದ್ದಾಗಲಿ ಅಥವಾ ಒಂದು ಸಂಘಟನೆ ಅಲ್ಲ, ಇದು ಎಲ್ಲರದ್ದು ನಿಮ್ಮ ವೇದಿಕೆ ಅನ್ನೋದನ್ನು ಮೊದಲ ನಾನು ಸ್ಪಷ್ಟಪಡಿಸ್ತೀನಿ. ಇನ್ನೊಂದು, ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸುಮಾರು ಒಂದು 20-25 ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ. ಎಲ್ಲ ಇಲಾಖೆಯ ಹುದ್ದೆಗಳನ್ನು ಸೇರಿಸಿದ್ರೆ 50 ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಅಂತೇನೋ. ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದ ಸರ್ವೋದಯ ಪಕ್ಷ ರಾಜ್ಯಾಧ್ಯಕ್ಷ ಚಾಮರಸ್ ಮಾಲೆ ಪಾಟೀಲ್ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ವೈಫಲ್ಯಕ್ಕೆ ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜ ಒಡೆಯುವ ಕೆಲಸವೂ ಕಾರಣವಾಗಿದೆ. ಒಗ್ಗಟ್ಟು ಒಡೆಯುವ ಕೆಲಸದೊಂದಿಗೆ ಬಂಡವಾಳಶಾಹಿ ಕುತಂತ್ರಕ್ಕೆ ವ್ಯವಸ್ಥೆಯೇ ಬಲಿಯಾಗಿದೆ. ನರೇಂದ್ರ ಮೋದಿ ಸರ್ಕಾರ ನಿರ್ಧಾರಗಳನ್ನು ಐಎಂಎಫ್ ವಿಶ್ವಸಂಸ್ಥೆ ಮಾಡುತ್ತಿದೆ. ಹೆದ್ದಾರಿ, ರಸ್ತೆ, ವಿಮಾನ ನಿಲ್ದಾಣಗಳ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಪವ್ಯಯ ಮಾಡುವ ಸರ್ಕಾರಗಳು ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ನೀಡಲು ಮುಂದಾಗುತ್ತಿಲ್ಲ. ಸ್ವಾತಂತ್ರ್ಯ ನಂತರ ದೇಶದಲ್ಲಿ 35,000 ಕೋಟಿ ಜನಸಂಖ್ಯೆ ಇದ್ದರೆ ಆಹಾರಕ್ಕಾಗಿ ಅಮೆರಿಕದಿಂದ ಗೋಧಿ ತರಿಸಿ ವಿತರಿಸಲಾಗುತ್ತಿತ್ತು. ಆದರೆ ಇಂದು ದೇಶ 144,000 ಕೋಟಿ ಜನಸಂಖ್ಯೆ ಹೊಂದಿರುವ ಆಹಾರ ಸ್ವಾವಲಂಬನೆ ಇದ್ದು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಆದರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ನಿರ್ಮಾಣ ಮಾಡಿದ್ದೇ ಸರ್ಕಾರಗಳು ಎಂದರು. ಒಟ್ಟಾಗಿ ಹೋರಾಟವೊಂದು ಅನಿವಾರ್ಯವಾಗಿದೆ ಎಂದರು. ಸಂದರ್ಭದಲ್ಲಿ 35 ಕೋಟಿ ಇತ್ತು ನಮ್ಮ ಜನಸಂಖ್ಯೆ ಭಾರತ. 35 ಕೋಟಿ ಜನಸಂಖ್ಯೆಯಲ್ಲಿ ಅವರಿಗೆ ಏನಂತಂದ್ರೆ ಆಹಾರ ಇಲ್ಲದೆ ನೆಹರು ಅವರು ಅಮೆರಿಕದಿಂದ ಕೆಂಪು ಜೋಳ ಗೋಧಿಯನ್ನು ತಂದು ನಮ್ಮ ಬಡ ಜನತೆಗೆ ಹಂಚ್ತಿದ್ರಿ. ಆ ಒಂದು ಪರಿಸ್ಥಿತಿ 35 ಕೋಟಿ ಇದ್ದಂತ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಾಗ. ಆದ್ರೆ ಇವತ್ತು 144 ಕೋಟಿ ಜನಸಂಖ್ಯೆ ಇದೆ. 144 ಕೋಟಿಗೆ ಆಹಾರವನ್ನ, ಹಣ್ಣು ಹಂಪಲ, ತರಕಾರಿ, ಮಾಂಸ, ಮೊಟ್ಟೆ ಎಲ್ಲವನ್ನು ಕೊಟ್ಟು ಹೊರದೇಶಕ್ಕೆ ಕಳಿಸಂತ ಶಕ್ತಿ ಇವತ್ತು ಭಾರತೀಯ ರೈತರಿಗೆ ಬಂದಿದೆ. ಆದ್ರೆ ರೈತರು ಆತ್ಮಹತ್ಯೆ ಮಾಡ್ತಿರ್ತಾರಂತಂದ್ರೆ ಇದೆಂತ ದುರಂತ. ಇದು ಏನಂತಂದ್ರೆ ಪ್ರಜ್ಞಾವಂತ ಯಾರು ಕುತ್ತು ಮಾಡಿ ಊಟ ಮಾಡ್ತಿರೋ ಅವರೆಲ್ಲರೂ ಏನಂದ್ರೆ ಇದು ನಮ್ಮ ಸಮಸ್ಯೆ ಅನ್ಕೋಬೇಕು. ಇವತ್ತು ರೈತರನ್ನ ಹೋರಾಟ ಮಾಡ್ತೀವಿ ಅಂತಂದ್ರೆ ಬರೀ ನಮ್ಮ ಸಮಸ್ಯೆ ಅಲ್ಲ, ಅದು ಕುತ್ತು ಮಾಡಿ ಊಟ ಮಾಡೋದು ಎಲ್ಲರೂ ಸಮಸ್ಯೆ. ನಿನ್ನೆ ಮೊನ್ನೆ ನೋಡಿದ್ರಿ, ಏಕಾಏಕಿ ಜೋಳ ಖರೀದಿ ಮಾಡೋದನ್ನ ನಿಲ್ಲಿಸಿಬಿಟ್ಟು ಸರ್ಕಾರ. ಅನಿವಾರ್ಯವಾಗಿ ರಸ್ತೆಗಿಳಿಬೇಕಾದ್ರೆ ನಾವು ರೈತರು ಎಷ್ಟು ನೀವು ಏನೇನು ಪ್ರಜ್ಞಾವಂತರು ಇವತ್ತು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಇವತ್ತು ಸರಿ ಮಾಡಕ್ ತಯಾರಿಲ್ಲ. ಅಂತ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಉಳಿದಿರೋದು ಏನಂತಂದ್ರೆ ಹೋರಾಟ ಒಂದೇ ಇವತ್ತು. ಆ ಹೋರಾಟದಿಂದ ಈ ಪ್ರಜಾಪ್ರಭುತ್ವವನ್ನ ನಾವು ಗಟ್ಟಿಗೊಳಿಸಬೇಕು. ಹೋರಾಟ ಇಲ್ಲದೆ ಏನೂ ಆಗೋದಿಲ್ಲ. ಇವತ್ತು ಹೋರಾಟ ಬೇಕೇ ಬೇಕು. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಹೋರಾಟ ಮಾಡಲೇಬೇಕು. ಇವತ್ತು ಹಲವಾರು ಸಮಸ್ಯೆಗಳಿವೆ, ಒಂದಲ್ಲ ಎರಡಲ್ಲ, ಇವತ್ತು ಎಲ್ಲರಿಗೂ ಸಮಸ್ಯೆ. ನಾನು ಸರ್ಕಾರಿ ನೌಕರಿಗೆ ಸಮಸ್ಯೆ ಇಲ್ಲ ಅಂತ ನಾವೇನು ತಿಳ್ಕೊಳ್ಳೋದು, ಎಲ್ಲರಿಗೂ ಸಮಸ್ಯೆ ಇದೆ. ಮಹಿಳೆಯರಿಗೆ ಸಮಸ್ಯೆ ಇದೆ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇದೆ, ರೈತರಿಗೆ ಸಮಸ್ಯೆ ಇದೆ. ಎಲ್ಲರ ಸಮಸ್ಯೆಗಳಿಗೆ ಏನಂತಂದ್ರೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆಡಳಿತ ನಡೆಸ್ತಕ್ಕಂಥವರು ಪರಿಹಾರ ಕೊಟ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಏನಂತಂದ್ರೆ ಹೆಚ್ಚಿನ ಮೌಲ್ಯ ಬರ್ತದೆ. ಅಲ್ಲಿ ಯಾವಾಗ ವೇದಿಕೆಯಲ್ಲಿ ಸಹಸ್ಪಂದನ ಸಂವಾದಕರಾಗಿ ಡಾಕ್ಟರ್ ರಿಯಾಜುದ್ದೀನ್, ವೀರಣ್ಣ ಭಂಡಾರಿ, ಮೌನೇಶ್ ಗೋನಾಳ್, ವಿಜಯಕುಮಾರ್, ಶಿವಕುಮಾರ್, ಶ್ರೀಶೈಲ ಆಲದಹಳ್ಳಿ ಸೇರಿದಂತೆ ಅನೇಕರು ಇದ್ದರು. ಡಾಕ್ಟರ್ ಅರುಣ ಹಿರೇಮಠ್ ಕಾರ್ಯಕ್ರಮ ನಿರೂಪಿಸಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಕ್ಷೇತ್ರದಲ್ಲಿ ಅಧೋಗತಿಗೆ ತಳ್ಳಲ್ಪಟ್ಟಿದ್ದು, ಶಾಲೆಗಳಲ್ಲಿ ಬೋಧಿಸುವ ಶಿಕ್ಷಕರೇ ಇಲ್ಲದೆ ಇರುವಾಗ ಗುಣಮಟ್ಟದ ಶಿಕ್ಷಣ ನಿರೀಕ್ಷಿಸುವುದೇ ಹಾಸ್ಯಾಸ್ಪದ ಸಂಗತಿಯಾಗಿದೆ ಎಂದು ಭಾರತ ಜ್ಞಾನ ವಿಜ್ಞಾನ ಸಮಿತಿ ರಾಜ್ಯ ಜಂಟಿ ಕಾರ್ಯದರ್ಶಿ ಸೈಯದ್ ಹಫೀಜುಲ್ಲಾ ಹೇಳಿದರು. ಅವರು ಇಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಆಯೋಜಿಸಿದ ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕ ಪರಿಸ್ಥಿತಿ ಕತೆ ವ್ಯಥೆ ಕುರಿತು ವಿಷಯ ಮಂಡಿಸಿ ಮಾತನಾಡಿದರು. ಸರ್ಕಾರಗಳು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಪ್ರತ್ಯೇಕ ಮಂಡಳಿ ನೀಡಿ 5,000 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಹೇಳುತ್ತಲಿದೆ. ಆದರೆ ಇಂದಿಗೂ ಶಾಲೆಗಳ ಕೊಠಡಿ ಕೊರತೆಯೊಂದಿಗೆ ಬೋಧಿಸುವ ಶಿಕ್ಷಕರೇ ಇಲ್ಲ.
ಜಿಲ್ಲೆಯೊಂದರಲ್ಲಿಯೇ 85 ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲದ ಶೂನ್ಯ ಶಿಕ್ಷಕರ ಶಾಲೆಗಳಿವೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಸೇರಿ ಅನೇಕ ಕಾಯ್ದೆಗಳನ್ನು ರೂಪಿಸಿದ್ದು ಜಾರಿಯಾಗಿಲ್ಲ. ಸಾರ್ವಜನಿಕ ವರ್ಗಾವಣೆಯಲ್ಲಿ ಖಾಯಂ ಶಿಕ್ಷಕರನ್ನು ಕನಿಷ್ಠ ಮುನ್ನೆಚ್ಚರಿಕೆ ಇಲ್ಲದೆ ವರ್ಗಾಯಿಸಿರುವ ಪರಿಣಾಮ ಅತಿಥಿ ಶಿಕ್ಷಕರ ಮೇಲೆ ಶಾಲೆಗಳ ಅವಲಂಬಿತವಾಗಿವೆ. ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲದೆ ಮಕ್ಕಳು ಶಾಲೆಗೆ ಬರುವುದಾದರೂ ಹೇಗೆ ಎನ್ನುವುದಕ್ಕೆ ಸರ್ಕಾರಗಳೇ ಉತ್ತರಿಸಬೇಕಿದೆ. ಸರ್ಕಾರ ಶಾಲೆಗಳ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಇರುವ ಶಾಲೆಗಳಿಗೆ ಶಿಕ್ಷಕರನ್ನು ನೀಡದೆ ಹೊಸ ಶಾಲೆಗಳನ್ನು ಪ್ರಾರಂಭಿಸುವುದಾಗಿ ಘೋಷಣೆ ಮಾಡುತ್ತಿದೆ. ತಾಲೂಕಿನ ತಲಮಾರಿ ಪ್ರೌಢಶಾಲೆಯಲ್ಲಿ 300 ವಿದ್ಯಾರ್ಥಿಗಳು ಇದ್ದು ಒಬ್ಬರೇ ಖಾಯಂ ಶಿಕ್ಷಕರಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ 10ನೇ ಸ್ಥಾನದೊಳಗೆ ಇರಬೇಕೆನ್ನುವುದು ಮೂರ್ಖತನದ್ದು ಎಂದರು. ಶಾಲೆಗಳಿಗೆ ಖಾಯಂ ಶಿಕ್ಷಕರನ್ನು ನೇಮಿಸುವಂತೆ ಮಹಿಳೆಯರು ಪ್ರತಿಭಟನೆ ನಡೆಸಿದರೆ ಸಚಿವರು ಭರವಸೆ ಕೊಟ್ಟರೆ ಹೊರತು ಹೊಸ ಶೈಕ್ಷಣಿಕ ವರ್ಷ ಪ್ರಾರಂಭವಾದರೂ ನೇಮಕಾತಿ ನಡೆದಿಲ್ಲ. ಪ್ರತಿಯೊಬ್ಬ ಶಿಕ್ಷಣ ಸಚಿವರು ಶಿಕ್ಷಕರ ನೇಮಕಾತಿ ಮಾಡುವುದಾಗಿ ಹೇಳುತ್ತಾರೆ. ಆದರೆ ಟೆಟ್ ಪರೀಕ್ಷೆಯಲ್ಲಿ ಬೇಡಿಕೆ ಶಿಕ್ಷಕರು ದೊರೆಯದೇ ಇರುವ ಸ್ಥಿತಿ ಇದೆ. ಮಕ್ಕಳು ಶಾಲೆಗೆ ಬರುತ್ತಿಲ್ಲ ಎಂದು ಹೇಳುವಾಗ ಶಿಕ್ಷಕರು ಬೇಕೆನ್ನುವ ಆದ್ಯತೆ ಸರ್ಕಾರಕ್ಕೆ ಇಲ್ಲದೆ ಹೋಗಿದೆ. ಪ್ರತಿಶತ 23 ಮಕ್ಕಳಿಗೆ ಓದಲು ಮತ್ತು ಬರೆಯಲು ಬರುವುದಿಲ್ಲ ಎಂದು ಸರ್ಕಾರವೇ ಹೇಳುವಾಗ ಕೊರತೆ ನೀಗಿಸುವವರ್ಯಾರು ಎಂಬುದಕ್ಕೆ ಯಾರು ಹೊಣೆ ಎಂದು ಪ್ರಶ್ನಿಸಿದರು. ಮಕ್ಕಳ ಮತ್ತು ಶಿಕ್ಷಕರ ಸಂಖ್ಯೆಗೂ ಅನುಪಾತಕ್ಕೆ ತಕ್ಕಂತೆ ಇಲ್ಲ. ಕೊರತೆಗಳ ಮಧ್ಯೆ ಶಿಕ್ಷಣವನ್ನು ನಿರೀಕ್ಷಿಸುವುದಾದರೂ ಹೇಗೆ ಎನ್ನುವುದು ಸವಾಲಿನ ಪ್ರಶ್ನೆಯಾಗಿದೆ. ಮಕ್ಕಳಿಂದ ಫಲಿತಾಂಶ ನಿರೀಕ್ಷಿಸುವಾಗ ಹೈದರಾಬಾದ್, ಕರ್ನಾಟಕ ಜಿಲ್ಲೆಗಳ ಶಿಕ್ಷಕರ ಕೊರತೆ ನೀಗಿಸಬೇಕಿದೆ. ಅತಿಥಿ ಶಿಕ್ಷಕರ ನೇಮಕ ತಾತ್ಕಾಲಿಕ ವ್ಯವಸ್ಥೆ ಹೊರತು ಶಾಶ್ವತ ಸಮಸ್ಯೆಗೆ ನಿವಾರಣೆಯಾಗುವುದಿಲ್ಲ. ಈ ಭಾಗದ ಜಿಲ್ಲೆಗಳ ಶಾಲೆಗಳ ಅವ್ಯವಸ್ಥೆಯಿಂದಲೇ ಶಾಲೆಯಿಂದ ಹೊರಗುಳಿಸುವ ಸಂಖ್ಯೆ ಹೆಚ್ಚುತ್ತಲಿದೆ. ಖಾಸಗಿ ಶಾಲೆಗಳು ಪ್ರಾರಂಭಕ್ಕೆ ಸರ್ಕಾರ ಮತ್ತೊಂದು ರೀತಿಯಲ್ಲಿ ಅವಕಾಶ ನೀಡಿ ಸರ್ಕಾರ ಶಾಲೆಗಳನ್ನು ಅಭದ್ರಗೊಳಿಸಿ ಮಕ್ಕಳ ಸಂಖ್ಯೆ ಹೆಸರಿನಲ್ಲಿ ವಿಲೀನ ಶಾಲೆಗಳನ್ನು ಮುಚ್ಚುವ ಕೆಲಸ ಮಾಡಲಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಭಾರತ ಜ್ಞಾನ ಶಿಕ್ಷಣದ ಮೇಲೆ ಕೆಲಸ ಮಾಡೋದ್ರಿಂದ ಈ ವಿಷಯನ ನಾವು ನೋಡುವಾಗ, ಶಿಕ್ಷಣದ ಬಗ್ಗೆ ಮಾತ್ರ ನೋಡುವಾಗ, ಇಲ್ಲಿ ಏನು ಸರ್ಕಾರಿ ಶಾಲೆಗಳಿದ್ದಾವ, ಈ ಭಾಗದ 7 ಜಿಲ್ಲೆಗಳ ಸರ್ಕಾರಿ ಶಾಲೆಗಳಿದ್ದಾವ, ಕನಿಷ್ಠ 26,000 ಶಿಕ್ಷಕರ ಕೊರತೆ ಇದೆ. 3,000ಕ್ಕಿಂತ ಹೆಚ್ಚು ರಾಯಚೂರು ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೊರತೆ ಇದೆ. 800ಕ್ಕಿಂತ ಹೆಚ್ಚು ಪ್ರೌಢಶಾಲಾ ಶಿಕ್ಷಕರ ಕೊರತೆ ಇದೆ. ನೀವು ಒಂದ್ಸಲ ಯೋಚನೆ ಮಾಡ್ರಿ, ನಮ್ಮಲ್ಲಿ ಈ ಶಿಕ್ಷಕರ ಕೊರತೆಯನ್ನು ಇಟ್ಕೊಂಡು ಝೀರೋ ಟೀಚರ್ಸ್ ಅಂತ ನಾವು ಈಗ ಹೇಳ್ತೀವಿ. ಮೊನ್ನೆಯಿಂದ ಒಂದು ಹೊಸ ಶಬ್ದ ಸ್ಟಾರ್ಟ್ ಆಗಿದೆ. ಈ ಹಿಂದೆ ವೇಕೆನ್ಸಿ ಅಂತ ಮಾತಾಡ್ತಿದ್ವಿ, ಖಾಲಿ ಟೀಚರ್ ಅಂತ ಮಾತಾಡ್ತಿದ್ವಿ. ಈಗ ನಾವು ಇನ್ನೂ ಸ್ವಲ್ಪ ಮುಂದೆ ಹೋಗಿ, ಯಾಕಂದ್ರೆ ಅಭಿವೃದ್ಧಿ ಜಾಸ್ತಿ ಆಗಿದೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಅಂತ ಅನಿಸ್ತದೆ. ಹಿಂಗಾಗಿ ನಾವು ಇವತ್ತು ಝೀರೋ ಟೀಚರ್ಸ್ ಅಂತ ಒಂದು ಸೇರಿಸ್ಕೊಂಡು, ನೀವು ಕೇವಲ ದೇವದುರ್ಗದಲ್ಲಿ ಹೋದ್ರೆ 85 ಶಾಲೆಗಳಲ್ಲಿ ಝೀರೋ ಟೀಚರ್ ಶಾಲೆಗಳಿರುವಂಥ ಶಾಲೆಗಳನ್ನು ನೋಡ್ತೀವಿ. ಇಡೀ ಜಿಲ್ಲೆಯಲ್ಲಿ 200 ಶಾಲೆಗಳು ಝೀರೋ ಟೀಚರ್ಸ್ ಇರುವಂತಹ ಶಾಲೆಗಳ ಸಂಖ್ಯೆ ಈಗ ಅಂದಾಜು ಮಾಡಲಾಗಿದೆ. ಈ ರೀತಿ 26,000 ಶಾಲೆಯ ಶಿಕ್ಷಕರನ್ನ ಕೊರತೆ ಇಟ್ಕೊಂಡು ನಾವು SSLC ಫಲಿತಾಂಶದಲ್ಲಿ 10ನೇ ಸ್ಥಾನದಲ್ಲಿ ನಾವು ಹೋಗ್ಬೇಕಂತ ಆಲೋಚನೆ ಇರೋದು ನನಗನ್ಸ ಮಟ್ಟಿಗೆ ಯುದ್ಧಕ್ಕೆ ಹೋಗುವಾಗ ಏನೋ ಆಯುಧಗಳಿಲ್ಲದೆ ಇದ್ರು ಹಂಗೆ ಯುದ್ಧಕ್ಕೆ ಹೋಗಂಗೆ ಅನ್ನೋದು. ಆಮೇಲೆ ಎರಡನೇದಾಗಿ ನಮಗೆ ಈ ಶಾಲೆಯಲ್ಲಿ ಟೀಚರ್ಸ್ ಇಲ್ಲದೆ ಇದ್ರೆ ಆಗಿರುವಂಥ ಸಮಸ್ಯೆ ಏನಂದ್ರೆ, ನಮ್ಮ ಜನ ಏನಿದ್ದಾರೆ ಹಳ್ಳಿಯಲ್ಲಿ ಇರುವಂಥವ್ರು ಎಲ್ಲರೂ ನಮ್ಮ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಇರೋಂಥವ್ರು ಮೊದಲನೇ ಜನರೇಷನ್ ಮಗು ನಮ್ಮಲ್ಲಿ ಶಾಲೆಗೆ ಬರ್ತಾರೆ. ಉಡುಪಿ, ಮಂಗಳೂರು, ಮೈಸೂರಲ್ಲಿ ಆ ರೀತಿ ಇಲ್ಲ. ಅಲ್ಲಿ 5ನೇ ಜನರೇಷನ್ 6ನೇ ಜನರೇಷನ್ ಮಕ್ಕಳು ಶಾಲೆ. ನಮ್ಮಲ್ಲಿ ಪೋಷಕರಿಗೆ ಶಿಕ್ಷಣದ ಬಗ್ಗೆ ಆದ್ಯತೆನೇ ಇಲ್ಲ. ಅವ್ರಿಗೆ ಆದ್ಯತೆ ಇರೋದೇ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆದ್ಯತೆ ಇರೋದು. ಹಿಂಗಾಗಿ ಈ ಶಾಲೆಯಲ್ಲಿ ಮಕ್ಕಳನ್ನ ಅವ್ರು ಕಳಿಸುವಾಗ ಸಹಿತ ನಮ್ಮಲ್ಲಿ ಸುಮಾರು ಕಡೆ ನಾವು ಮಾತಾಡುವಾಗ ನೋಡ್ತೀವಿ, ವಿದ್ಯಾ ಮೇಡಮ್ ಮತ್ತೆ ಗ್ರಾಫಿಕ್ಸ್ ಹಳ್ಳಿಗಳಲ್ಲಿ ಹೋದಾಗ ನಮ್ಮ ಹುಡುಗರು 8ನೇ ಕ್ಲಾಸ್ವರೆಗೆ ಶಾಲೆಗೆ ಓದ್ತಾರ, ಬರಂಗಿಲ್ಲ ಅಂತ ಚರ್ಚೆ ಮಾಡ್ತಾರೆ. ಎಷ್ಟೋ ಸಲ ಶಾಲೆಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ರಿ ಅಂತ ವಾಲಂಟಿಯರ್ ನಮ್ಮವ್ರು ಏನಾದ್ರು ಹೋದ್ರೆ, ಅದು ಯಾವುದೇ ಸಂಘಟನೆಯವರು ಹೋದ್ರೆ ಅಲ್ಲಿ ಏನಾಗ್ತಾರೆ, ನಮ್ಮ ಮಕ್ಕಳನ್ನ ನೀವೇ ಕರ್ಕೊಂಡು ಹೋಗ್ರಿ ಶಾಲೆಗೆ, ಇವ್ರು 10ನೇ ಕ್ಲಾಸ್ವರೆಗೆ ನಾವು ಶಾಲೆ ಕಳಿಸಿದ್ವಿ, ಏನು ಓದಾಕ್ ಬರ್ತದೆ ನೀವು ಹೇಳ್ರಿ ಅಂತ ಹೇಳ್ತಾರೆ. ನಾವು ಜೂನ್ 1ನೇ ತಾರೀಕಿಗೆ ಶಾಲಾ ಪ್ರಾರಂಭೋತ್ಸವ ಅಂತ ಹೇಳಿ ಈಗ ದೊಡ್ಡ ಮಟ್ಟದಲ್ಲಿ ನಾವು ಅದನ್ನ ಮಾಡ್ತೀವಿ. ಜೂನ್ 1ಕ್ಕೆ ಶಾಲಾ ಪ್ರಾರಂಭೋತ್ಸವ ಮಾಡ್ತೀವಿ. ತರಗತಿಯಲ್ಲಿ ಶಿಕ್ಷಕರೇ ಇರಂಗಿಲ್ಲ, ಪ್ರಾರಂಭೋತ್ಸವ ಮಾಡಿ ಏನ್ ಮಾಡ್ಬೇಕನ್ನೋದು ಪ್ರಶ್ನೆ. ಮಕ್ಕಳು ಶಾಲೆಗೆ ಬರಂಗಿಲ್ಲ ಅಂತಿಲ್ಲ, 100% ಮಕ್ಕಳು ಶಾಲೆಗೆ ಬರ್ತಾರೆ. ಅವರು 220 ದಿನದಲ್ಲಿ 170-180 ದಿನಗಳಲ್ಲಿ ಶಾಲೆಗೆ ಬಂದಾಗ ಸಹಿತ ಅವ್ರಿಗೆ ಪಾಠ ಹೇಳಲಿಕ್ಕೆ ತರಗತಿಯಲ್ಲಿ ಟೀಚರ್ಸೇ ಇಲ್ಲ ಅಂದ್ರೆ ಅವ್ರು ಶಾಲೆಗೆ ಯಾಕೆ ಬರ್ಬೇಕಂತ ಹೇಳಿ, ಶಾಲೆಗೆ ಯಾಕೆ ಬರ್ಬೇಕು? ನನ್ಗನ್ಸ್ಮಟ್ಟಿಗೆ ಈಗಿನ ದಿನಗಳಲ್ಲಿ ಯಾರಾದ್ರೂ ನಾವು ಮಕ್ಕಳಿಗೆ ಶಾಲೆಗೆ ಬರ್ರಿ ಅಂತ ಹೇಳುವಂತ ಮನಸ್ಥಿತಿ ನಮ್ಮಲ್ಲಿ, ಆ ಧೈರ್ಯ ನಮ್ಮಲ್ಲಿ ಹೋಗ್ಬಿಡೋದು. ಯಾಕಂದ್ರೆ ಇವಾಗ ಶಾಲೆಗೆ ಮಕ್ಕಳನ್ನ ನೀವು ಕರೆದಿದ್ರೆ ಆ ಮಕ್ಕಳಿಗೆ ಪಾಠ ಹೇಳುವಂತ ಟೀಚರ್ಸೇ ಇಲ್ಲ ಶಾಲೆ. ಇವತ್ತು ಸರ್ಕಾರದ ಸುಮಾರು ಯೋಜನೆಗಳೆಲ್ಲ ಇದ್ದಾವೆ.
ಎಷ್ಟು ಯೋಜನೆಗಳಿದ್ದಾವೆ ಅಂದ್ರೆ ಯಾವುದೇ ಟೀಚರು ಶಾಲೆಯಲ್ಲಿ ಅವನು ಬೆಳಿಗ್ಗೆ 10 4 ಗಂಟೆವರೆಗೆ ಪಾಠ ಮಾಡಲಿಕ್ಕೆ ಸಾಧ್ಯ ಇರಲಾರ್ದಂಥ ಯೋಜನೆಗಳಿದ್ದಾವೆ. ನನಗೆ ಬಹಳ ಆಶ್ಚರ್ಯ ಆಗ್ತದ. ಜೂನ್ 1ನೇ ತಾರೀಕಿಗೆ ನಾವು ಶಾಲೆ ಪ್ರಾರಂಭ ಆಗ್ತೀವಿ, ಜೂನ್ 1ನೇ ತಾರೀಕಿಂದಲೇ ನಮ್ಮ ತರಗತಿಗಳು ಸ್ಟಾರ್ಟ್ ಆಗ್ತವೆ. ಯಾವುದೇ ಟೀಚರ್ ಅವನು B.Ed ಮಾಡಿರ್ಬೋದು, M.Ed ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಶಾಲೆಯಲ್ಲಿ ಕಲಿಯುವಾಗ ಅವ್ರಿಗೆ ಏನೋ ಅವ್ರು ಕೋರ್ಸ್ ಮಾಡ್ಯಾರ ಮಕ್ಕಳಿಗೆ ಹೆಂಗ್ ಅಧ್ಯಕ್ಷತೆಯನ್ನು ಸಾಹಿತಿ ವೀರ ಹನುಮಾನ್ ವಹಿಸಿದರು. ಸಹ ಸಂವಾದಕರಾಗಿ ಬಿ ಬಸವರಾಜ್ ಮುನಿಸ್ವಾಮಿ, ತಿಪ್ಪಾರೆಡ್ಡಿ ಪಾಟೀಲ್, ಗಿರಿಯಪ್ಪ ದಿನ್ನಿ, ಹನುಮಂತಪ್ಪ ಆರೋಲಿ, ಡಾಕ್ಟರ್ ಹುಲಿನಾಯಕ್, ಮಲ್ಲಿಕಾರ್ಜುನ ಹಿರೇಮಠ್, ಬಶೀರ್ ಅಹಮದ್ ಹೊಸಮನಿ ಸೇರಿದಂತೆ ಅನೇಕರಿದ್ದರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಶಿರಡಿ ಸಾಯಿ ಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ. ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿದೇವರ ದರ್ಶನ ಸಾಧ್ಯವಾಗಲಿದೆ. ಭಕ್ತರ ಆಧ್ಯಾತ್ಮಿಕ ಸೇವೆಗೆ ಮತ್ತೊಂದು ಹಿರಿಮೆ. ಶನಿದೇವರ ನೂತನ ಮಂದಿರ ಶಿಲಾನ್ಯಾಸ ಹಾಗೂ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದ್ದು ಭಕ್ತಾದಿಗಳು ಈ ಮಹತ್ ಕಾರ್ಯದಲ್ಲಿ ತನು ಮನ ಧನದಿಂದ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಈ ಮೂಲಕ ಶಿರಡಿ ಮತ್ತು ಶಿಂಗನಪುರದಂತೆಯೇ ರಾಯಚೂರಿಗೂ ಒಂದು ಆಧ್ಯಾತ್ಮಿಕ ಆಕರ್ಷಣೆ ಎಂಬ ಹಿರಿಮೆಯು ಸೇರ್ಪಡೆಯಾಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕರು, ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಮೊಬೈಲ್ ಸಂಖ್ಯೆ 7611993999.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ತಾಲೂಕಿನ ಬಿಜನಿಗೇರ ಗ್ರಾಮದಲ್ಲಿ ನೂತನ ಶ್ರೀ ಆಂಜನೇಯ ದೇವಸ್ಥಾನದ ಉದ್ಘಾಟನೆ ಸಮಾರಂಭದಲ್ಲಿ ಗರುಡ ಸ್ತಂಭ ಸ್ಥಾಪನೆ ವೇಳೆ ಕಲ್ಲು ಮುರಿದು ಬಿದ್ದಿದ್ದು ಭಾರೀ ಅನಾಹುತ ತಪ್ಪಿದೆ. ಬೆಳಗ್ಗೆ ಶ್ರೀ ಆಂಜನೇಯ ದೇವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ನಂತರ ಗರುಡ ಸ್ತಂಭ ಸ್ಥಾಪನೆಗೆ ಮುಂದಾದಾಗ ಕ್ರೇನ್ ಮೂಲಕ ಗರುಡ ಸ್ತಂಭ ಎತ್ತುವ ವೇಳೆ ಕಲ್ಲು 3-4 ತುಂಡಾಗಿ ಬಿದ್ದಿದೆ. ಈ ವೇಳೆ ಜನರು ದೂರ ನಿಂತಿದ್ದರಿಂದ ಭಾರೀ ಅನಾಹುತ ತಪ್ಪಿದೆ. ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಹಾಗೂ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರು ಪೂಜೆ ನೆರವೇರಿಸಿದ ನಂತರ ಗರುಡ ಸ್ತಂಭವನ್ನು ಕ್ರೇನ್ ಮೂಲಕ ಮೇಲೆತ್ತಿ ಸ್ಥಾಪಿಸುವ ವೇಳೆ ಹಠಾತ್ತನೆ ಮುರಿದು ಬಿದ್ದಿದ್ದು, ಇದರಿಂದ ಕೆಲಕಾಲ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ನಂತರ ಗ್ರಾಮದಲ್ಲಿ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಆರ್ಡಿಎ ಮಾಜಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ವೈಗೋಪಾಲ್ ರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಕೆ ಶಾಂತಪ್ಪ, ಡಿಕೆ ಮುರಳಿ ಯಾದವ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿದರು. ಬೀಜೋತ್ಪಾದನೆಗೆ ರೈತರು ಉತ್ತಮ ಗುಣಮಟ್ಟದ ಬೀಜ ಉತ್ಪಾದನೆ ಮಾಡಿದ್ದರಿಂದ ರೈತರಿಗೆ ಉತ್ತಮ ಬೆಳೆಯಲು ಸಾಧ್ಯವಾಗಿದ್ದು, ಗುಣಮಟ್ಟದ ಬೀಜ ಉತ್ಪಾದನೆಯಿಂದಾಗಿ ರಾಜ್ಯದಲ್ಲಿಯೇ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಇದೆ ಎಂದು ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಹೇಳಿದರು. ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಖಿಲ ಭಾರತ ಸಂಯೋಜಿತ ಬೀಜ ಸಂಶೋಧನಾ ಯೋಜನೆ ಬೀಜ ಘಟಕ ಸಂಯುಕ್ತ ಆಶ್ರಯದಲ್ಲಿ ಮುಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ರಾಜ್ಯದಲ್ಲಿ ಉತ್ತಮ ಬೀಜೋತ್ಪಾದನೆ ಮಾಡುವ ಕೃಷಿ ವಿಶ್ವವಿದ್ಯಾಲಯವಾಗಿದ್ದು ರಾಜ್ಯದಲ್ಲಿಯೇ ಮೊದಲು ಎಂದು ಹೆಗ್ಗಳಿಕೆ ಗಳಿಸಿದೆ. ಕೃಷಿ ವಿಶ್ವವಿದ್ಯಾಲಯದಲ್ಲಿ 7,300 ಕ್ವಿಂಟಲ್ ಬೀಜ ಉತ್ಪಾದನೆ ಮಾಡಿದೆ. ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕ ಸಾಧನೆ ಮಾಡಿದೆ. ರೈತರಿಗೆ ಗುಣಮಟ್ಟದ ಬೀಜಗಳನ್ನು ಒದಗಿಸಿಕೊಡುವ ಮೂಲಕ ರೈತರಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಪ್ರಾಸ್ತಾವಿಕವಾಗಿ ವಿಶೇಷ ಅಧಿಕಾರಿ ಅರುಣಾ ಕುಮಾರ್ ಹೊಸ್ಮನಿ ಮಾತನಾಡಿ, ಬೀಜ ದಿನೋತ್ಸವದ ಶ್ರೇಷ್ಠ ದಿನೋತ್ಸವ ಆಗಿದೆ. ಈ ಎರಡು ಹಂಗಾಮಿನಲ್ಲಿ ಮಾಡಲಾಗುತ್ತದೆ. ಮುಂಗಾರು ಮತ್ತು ಹಿಂಗಾರು ಹಂಗಾಮಿನಲ್ಲಿ ನಡೆಸಲಾಗುತ್ತದೆ. ಕೃಷಿ ವಿಶ್ವವಿದ್ಯಾಲಯ ರಾಜ್ಯದಲ್ಲಿ ಮುಂಚೂಣಿಯಲ್ಲಿ ಇದೆ. ತೊಗರಿ, ಹೆಸರು, ಉದ್ದು ಸೇರಿ ಮುಂಗಾರು ಬಿತ್ತನೆ ಬೀಜಗಳು ಉತ್ಪಾದನೆ ಮಾಡಲಾಗುತ್ತದೆ. ಬೀಜ ಬೆಳೆಗಾರರ ಸಂಘದಲ್ಲಿ 170 ಅಧಿಕ ರೈತರು ನೋಂದಣಿ ಮಾಡಿದ್ದಾರೆ. 350 ಕ್ವಿಂಟಲ್ ಬೀಜ ಉತ್ಪಾದನೆ. ತೊಗರಿ 3 ತಳಿ 3,500 ಕ್ವಿಂಟಲ್ ದಾಸ್ತಾನು ಮಾಡಿದೆ. ರೈತರಿಗೆ ಗುಣಮಟ್ಟದ ಬೀಜ ತಲುಪಿಸಲು ಶ್ರಮಿಸುತ್ತಿದೆ ಎಂದರು. ಬೀಜ ದಿನದ ಮೂಲಕ ರೈತರಿಗೆ ಉತ್ತೇಜನ ನೀಡಲಾಗುತ್ತದೆ. 500 ಕ್ವಿಂಟಲ್ ಹೆಸರು, ಉದ್ದು, ಸೂರ್ಯಕಾಂತಿ 40 ಕ್ವಿಂಟಲ್ ದಾಸ್ತಾನು ಮಾಡಿದೆ. ಶೇಂಗಾ, ಹತ್ತಿ, ಸೋಯಾ ಬೀಜ ಉತ್ಪಾದನೆ ಮಾಡಲಾಗಿದೆ. ರೈತರು ಬಳಸಿ ಆದಾಯ ದ್ವಿಗುಣಗೊಳಿಸಬೇಕೆಂದರು. ಈ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯ ಸದಸ್ಯರಾದ ಮಲ್ಲೇಶ್ ಕುಳಮಿ, ಮಲ್ಲಿಕಾರ್ಜುನ ಡಿ ಮಧುಸೂದನ್ ರೆಡ್ಡಿ, ತಿಮ್ಮಣ್ಣ ಸೋಮಪ್ಪ ಚೌಡಿ, ಡಾಕ್ಟರ್ ನಾರಾಯಣರಾವ್ ಕೆ, ಕೃಷಿ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಕೆಆರ್ ದುರ್ಗೇಶ್, ಉಪಕುಲಪತಿ ಹನುಮಂತಪ್ಪ, ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಶಿವಶಂಕರ್ ಎನ್, ಸಹ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಎಆರ್ ಕುರುಬರ್,
ಬೀಜ ಬೆಳೆಗಾರರಾದ ಎಸ್ಎಂ ಸಿದ್ದಾರೆಡ್ಡಿ, ಉಪನಿರ್ದೇಶಕ ಶರಣಬಸಪ್ಪ, ರಾಜ್ಯ ಬೀಜ ನಿಗಮದ ಉಪ ವ್ಯವಸ್ಥಾಪಕ ಪ್ರಭು ತುರೈ, ಐಸ್ಯಾಫ್ ನವದೆಹಲಿ, ಗೋವಿಂದ್ ರಾಜ್, ಡಾಕ್ಟರ್ ಅಮರೇಗೌಡ ಎ ಸೇರಿದಂತೆ ರೈತರು, ಅಧಿಕಾರಿಗಳು ಭಾಗವಹಿಸಿದರು. ನಗರದ ಪೇಟ್ಲಾ ಬುರ್ಜ್, ಗಂಗಾ ನಿವಾಸ ಹಾಗೂ ಕೇಂದ್ರ ಬಸ್ ನಿಲ್ದಾಣದ ಬಳಿ ಪೊಲೀಸರು ದಾಳಿ ಮಾಡಿ ಗಾಂಜಾ ಸೇವನೆ ಮಾಡಿದ 3 ಜನ ಯುವಕರನ್ನು ವಶಕ್ಕೆ ಪಡೆದಿದ್ದಾರೆ. ನಗರದ ಪೇಟ್ಲಾ ಬುರ್ಜ್ನಲ್ಲಿ ಇರುವ ಎಂಎನ್ ಮೆಡಿಕಲ್ ಶಾಪ್ನ ಹಿಂದೆ ಮೊಹಮ್ಮದ್ ಜಿಷನ್ ಎಂಬ ಯುವಕ ನಿಂತುಕೊಂಡು ತನ್ನ ದೇಹದ ಮೇಲೆ ನಿಯಂತ್ರಣ ಕಳೆದುಕೊಂಡು ತೂರಾಡುತ್ತಿದ್ದಾಗ ಸದರ್ ಬಜಾರ್ ಠಾಣೆ ಪೊಲೀಸರು ಯುವಕನನ್ನು ವಶಕ್ಕೆ ಪಡೆದಿದ್ದಾರೆ. ರಿಮ್ಸ್ ಆಸ್ಪತ್ರೆಯಲ್ಲಿ ತಪಾಸಣೆಗೆ ಒಳಪಡಿಸಿದಾಗ ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದೆ. ನಗರದ ಕೇಂದ್ರೀಯ ಬಸ್ ನಿಲ್ದಾಣದ ಬಳಿಯ ಚಪ್ಪಲಿ ಅಂಗಡಿಯ ಬಳಿ ಸೈಯದ್ ಹ್ಯಾರಿಸ್ ತಂದೆ ಸೈಯದ್ ಹುಸೇನ್ ಎಂಬ ಯುವಕ ತನ್ನ ದೇಹದ ಮೇಲೆ ನಿಯಂತ್ರಣ ಕಳೆದುಕೊಂಡು ತೂರಾಡುತ್ತಿದ್ದಾಗ ಸದರ್ ಬಜಾರ್ ಠಾಣೆ ಪೊಲೀಸರು ದಾಳಿ ಮಾಡಿ ವಶಕ್ಕೆ ಪಡೆದಿದ್ದಾರೆ. ರಿಮ್ಸ್ ಆಸ್ಪತ್ರೆಯಲ್ಲಿ ತಪಾಸಣೆಗೆ ಒಳಪಡಿಸಿದಾಗ ಗಾಂಜಾ ಸೇವನೆ ದೃಢಪಟ್ಟಿದೆ. ನಗರದ ಗಂಗಾ ನಿವಾಸ ನೀರಿನ ಟ್ಯಾಂಕ್ ಹತ್ತಿರ ಮೊಹಮ್ಮದ್ ಆಸಿಫ್ ತಂದೆ ಮೊಹಮ್ಮದ್ ಅನೀಫ್ ಎಂಬ ಯುವಕ ಗಾಂಜಾ ಸೇವಿಸಿ ನಿಂತು ತೂರಾಡುತ್ತಿದ್ದಾಗ ಪೊಲೀಸರು ವಶಕ್ಕೆ ಪಡೆದು ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿದಾಗ ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದೆ. ಗಾಂಜಾ ಸೇವನೆ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ 3 ಜನ ವಿರುದ್ಧ ಪ್ರತ್ಯೇಕವಾಗಿ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಹೊಸಮನಿ ಪ್ರಕಾಶನದಿಂದ ಜಿಲ್ಲಾ ಮಟ್ಟದ ಹನಿಗವನ ಸಂಕಲನ, ಅಂಚೆ ಮೂಲಕ ಹನಿಗವನ ಕಳುಹಿಸಿ ಶಿಫಾ ಹೊಸಮನಿ. ಜನಾಂದೋಲನ ಕೇಂದ್ರದಿಂದ ವಿಚಾರಗೋಷ್ಠಿ, ಪ್ರಜಾಪ್ರಭುತ್ವದ ಭ್ರಮೆಯಲ್ಲಿ ಇದ್ದೇವೆ, ಸರ್ಕಾರಗಳು ಬಂಡವಾಳಶಾಹಿ ಪ್ರೇರಿತವಾಗಿವೆ, ದಿಲೀಪ್ ಕಾಮತ್. ಹೈದರಾಬಾದ್ ಕರ್ನಾಟಕ ಶೈಕ್ಷಣಿಕ ಸ್ಥಿತಿ ಅಧೋಗತಿ, ಖಾಯಂ ಶಿಕ್ಷಕರು ಇಲ್ಲದೆ ಮಕ್ಕಳ ಕಲಿಕಾ ಸಾಮರ್ಥ್ಯ ಕುಸಿತ, ಸೈಯದ್ ಹಫೀಜುಲ್ಲಾ. ಬಿಜನಗೇರಾದಲ್ಲಿ ನೂತನ ಶ್ರೀ ಆಂಜನೇಯ ದೇವಸ್ಥಾನ ಉದ್ಘಾಟನೆ, ಮುರಿದು ಬಿದ್ದ ಗರುಡ ಸ್ತಂಭ, ತಪ್ಪಿದ ಭಾರೀ ಅನಾಹುತ. ಮುಂಗಾರು ಬೀಜ ದಿನೋತ್ಸವ, ಗುಣಮಟ್ಟದ ಬೀಜ ಉತ್ಪಾದನೆಯಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮುಂಚೂಣಿ, ಡಾಕ್ಟರ್ ಎಂ ಹನುಮಂತಪ್ಪ. ಮತ್ತು ನಗರದ ವಿವಿಧೆಡೆ ಪೊಲೀಸರ ದಾಳಿ, ಗಾಂಜಾ ಸೇವಿಸಿದ 3 ಯುವಕರ ವಶಕ್ಕೆ ಪ್ರಕರಣ ದಾಖಲು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಎಸ್ಎಕೆ ಕನ್ವೆನ್ಷನ್ ಹಾಲ್, book now flat 50% discount, save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. ಶನಿ ದೇವರ ನೂತನ ಮಂದಿರ ಶಿಲಾನ್ಯಾಸ, ಶಿರಡಿಯಲ್ಲಿ ಸಾಯಿ ದರ್ಶನ, ಶಿಂಗನಪುರದಲ್ಲಿ ಶನಿ ದರ್ಶನ, ಹಾಗೆ ನಮ್ಮ ರಾಯಚೂರಿನಲ್ಲಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿ ದೇವರ ದರ್ಶನ ಸಾಧ್ಯವಾಗಲಿದೆ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur.